ಎಲ್ಲರೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಎಲ್ಲರೂ ಕಣ್ಮುಚ್ಚಿ, ಯಾವುದೇ ಕಾರಣಕ್ಕೂ ಕಣ್ ತೆಗಿಬೇಡಿ, ಧ್ಯಾನ ಮಾಡಿ. ಎಲ್ಲರೂ ಒಂದು ಕ್ಷಣ ಕಣ್ಣನ್ನ ತೆಗೆದು ಧ್ಯಾನದಿಂದ ಹೊರಗೆ ಬರಬೇಕು. ದಯವಿಟ್ಟು ಆ ಕೊನೆಯವರು ನೀವು ಕಣ್ತೆಗಿರಿ. ನೀವೆಲ್ಲರೂ ವಿಜ್ಞಾನಾನಂದ ಬಾಬಾನ ಭಕ್ತರು ಅಲ್ವೇ? ಹೌದು 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 ಹೌದು. ನೀವೆಲ್ಲ ಹೆಚ್ಚು ಕಾಲ ಇಲ್ಲೇ ಇರ್ತೀರಲ್ಲ, ನಿಮ್ ಮನೇಲಿ ತೊಂದರೆ ಆಗಲ್ವಾ? ಹೌದು, ಖಂಡಿತ ತೊಂದರೆ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜಗಳನೂ ಆಗಬಹುದು ಅಲ್ವಾ? ಆಗಿದೆ. ನಮ್ಮ ಮನೇಲಿರೋರ್ಗೆ ನಾವಿಲ್ಲಿರೋದು ಇಷ್ಟನೇ ಇಲ್ಲ. ಹಾಗಾದ್ರೆ ನಿಮ್ ಮನೆಯವ್ರ ಜೊತೆ ನೀವು ಜಗಳ ಆಡ್ಕೊಂಡು ನೀವ್ ಇಲ್ಲಿಗೆ ಬಂದು ಕೂತ್ರೆ ನಿಮ್ಮವರನ್ನ, ನಿಮ್ ಫ್ಯಾಮಿಲಿಯವರನ್ನೇ ನೀವು ಕಳ್ಕೋತೀರಾ ಅಲ್ವಾ? ಹೌದು, ಕಳ್ಕೊಂತೀವಿ. ಫ್ಯಾಮಿಲಿ ಬೇಡ ನಮಗೆ. ಫ್ಯಾಮಿಲಿ ಕಳ್ಕೊಳ್ದಿದ್ರೆ ನಮಗ್ ಮೋಕ್ಷನೇ ಸಿಗೋಲ್ಲ. ಮಕ್ಕಳು, ಮೊಮ್ಮಕ್ಕಳು, ಮಗ, ಸೊಸೆ, ಮಗಳು, ಅಳಿಯ, ಇವೆಲ್ಲ ಬಹುಬಂಧನ. ಈ ಬಹುಬಂಧನದಲ್ಲೇ ಇದ್ರೆ ನಮಗೆ ಬ್ರಹ್ಮಜ್ಞಾನ ಸಿಗೋದಿಲ್ಲ. ಓ ಹೌದೇ? ಯಾರು ಹೇಳಿದ್ರು ನಿಮಗಿದನ್ನೆಲ್ಲ? ವಿಜ್ಞಾನಾನಂದ ಬಾಬಾರವರೇ ಹೇಳಿದ್ರು. ಹಾ, ಹಾಗಾದ್ರೆ ಬ್ರಹ್ಮಜ್ಞಾನದ ಬಗ್ಗೆ ಅವರು ನಿಮಗೆ ಯಾವ್ದಾದ್ರು ಕತೆ ಹೇಳಿದಾರಾ? ಬ್ರಹ್ಮಜ್ಞಾನ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನೊಂದು ಕತೆ ಹೇಳಿದ್ರೆ ಕೇಳಿಸ್ಕೋತೀರಾ? ಓಹೋ, ಬ್ರಹ್ಮಜ್ಞಾನ ಪಡ್ಕೊಳ್ಳೋಂಥ ಕತೆ ಅಂತಂದ್ರೆ ನಾವೆಲ್ಲ ಖಂಡಿತ ಕೇಳ್ತೀವಿ. ಅದನ್ನು ಪಡ್ಕೊಳ್ಳೋದಿಕ್ಕೆ ಅಲ್ವೇ ನಾವೆಲ್ಲ ಫ್ಯಾಮಿಲಿ ಬಿಟ್ಟು ಇಲ್ಲಿಗೆ ಬಂದಿರೋದು. ಹೌದು ಹೌದು. ಹಾಗಾದ್ರೆ ನೀವು ಈ ಕತೆನ ಕೇಳಲೇಬೇಕು. ಬಹಳ ಪುರಾತನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ತರುಣ ಕೌಶಿಕ ಅನ್ನೋನು ಬ್ರಹ್ಮಜ್ಞಾನ ಪಡೆಯೋದಕ್ಕೆ, ಈಗ ನೀವು ಫ್ಯಾಮಿಲಿ ಬಿಟ್ಟು ಆಶ್ರಮಕ್ಕೆ ಬಂದು ಕೂತಿದ್ದೀರಲ್ಲ, ಹಾಗೆ ಕೌಶಿಕ ಒಂದು ಕಡೆಯಲ್ಲಿ ಏಕಾಂತದಲ್ಲಿ ಉಗ್ರವಾದ ತಪಸ್ಸನ್ನ ಮಾಡ್ತಾನೆ. ಆಗ ಅವನ ಮೇಲೆ ಒಂದು ಹಕ್ಕಿ ಹಿಕ್ಕೆಯನ್ನ ಹಾಕುತ್ತೆ. ಕೌಶಿಕ ಸಿಟ್ಟಿನಿಂದ ಆ ಹಕ್ಕಿಯನ್ನ ನೋಡ್ತಾನೆ. ಅವನ ಸಿಟ್ಟಿನ ನೋಟಕ್ಕೆ ಹಕ್ಕಿ ಸುಟ್ಟು ಹೋಗುತ್ತೆ. ಓ, ಹಾಗಾದ್ರೆ ಅವನು ಆ ಉಗ್ರ ತಪಸ್ಸಿನಿಂದ ಅಷ್ಟೊಂದು ಶಕ್ತಿಯನ್ನ ಗಳಿಸಿರ್ತಾನೆ ಅಲ್ವೇ? ನಿಜ ನಿಜ. ತಪಸ್ಸಿನಿಂದ ತಾನು ಅಪಾರವಾದ ಶಕ್ತಿಯನ್ನ ಗಳಿಸಿದೀನಿ, ಬ್ರಹ್ಮಜ್ಞಾನವನ್ನ ಸಂಪಾದಿಸಿದೀನಿ ಅಂತ ತನಗೆ ತಾನೇ ತಿಳ್ಕೊಂಡು ಅಲ್ಲಿಂದ ಹೊರಟು ಒಬ್ಬ ಸಾಧ್ವಿಯ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡ್ತಾನೆ. ಸಾಧ್ವಿ ಅಂದ್ರೆ ಯಾರು ಗೊತ್ತಾ? ಓಹೋ, ಗೊತ್ತು ಗೊತ್ತು. ಪರಮ ಪತಿವ್ರತಾ ಸ್ತ್ರೀ. ಹೌದು. ಆ ಸಾಧ್ವಿಯ ಮುಂದೆ ನಿಂತು ಕೌಶಿಕ ಭಿಕ್ಷೆ ಬೇಡ್ದ. ಆ ಸಾಧ್ವಿ ಇನ್ನೇನು ಇವನಿಗೆ ಭಿಕ್ಷೆ ಹಾಕಬೇಕು ಅನ್ನುವಷ್ಟರಲ್ಲಿ ಅವಳ ಗಂಡ ಹಸಿದುಕೊಂಡು ಬಂದು ಬೇಗ ತನಗೆ ಊಟ ಕೊಡು ಅಂತ ಕೇಳ್ದ. ಸಾಧ್ವಿ ತನ್ನ ಗಂಡನಿಗೆ ಮೊದಲು ಊಟವನ್ನ ಕೊಟ್ಟು ತಾಂಬೂಲವನ್ನು ಕೊಟ್ಟು ನಂತರ ಕೌಶಿಕನ ಹತ್ರ ಬರ್ತಾಳೆ. ಆಗ ಕೌಶಿಕ ಇಷ್ಟು ಹೊತ್ತು ತನ್ನನ್ನ ಕಾಯಿಸಿದ್ಲಲ್ಲ ಅನ್ನೋ ಸಿಟ್ಟಿನಿಂದ ಅವಳನ್ನ ನೋಡ್ತಾನೆ. ಆಗ ಆ ಸಾಧ್ವಿನೂ ಸುಟ್ಟು ಹೋಗ್ತಾಳ? ಇಲ್ಲ ಇಲ್ಲ, ಅವನು ಎಷ್ಟೇ ಸಿಟ್ಟಿನಿಂದ ನೋಡಿದ್ರು ಅವಳಿಗೆ ಏನೂ ಆಗೋದಿಲ್ಲ. ಅವನು ಸಿಟ್ಟಿನಿಂದ ತನ್ನನ್ನ ನೋಡ್ತಾ ಇರೋದನ್ನ ನೋಡಿ ಅವಳೇ ಅವನಿಗೆ ಹೇಳ್ತಾಳೆ. ಏನಂತ? ನಿನ್ನ ಸಿಟ್ಟಿನ ನೋಟಕ್ಕೆ ಸುಟ್ಟು ಹೋಗೋದಕ್ಕೆ ನಾನು ಹಕ್ಕಿ ಅಲ್ಲ ಅಂತ. ಆಗ ಕೌಶಿಕನಿಗ ಆಶ್ಚರ್ಯ ಆಗುತ್ತೆ. ಎಲ್ಲೋ ನಡೆದ ಘಟನೆ ಈ ಮನೇಲಿರೋ ಮಹಿಳೆಗೆ ಅದ್ ಹೇಗ್ ಗೊತ್ತಾಯ್ತು? ಇಂಥ ಅಪರೋಕ್ಷವಾದ ಜ್ಞಾನ ಅವಳಿಗೆ ಹೇಗೆ ಬಂತು? ಆಗ ಆ ಸ್ತ್ರೀಯೇ ಅವನಿಗೆ ಹೇಳ್ತಾಳೆ, ನಾನು ಯಾವ ಉಗ್ರ ತಪಸ್ಸನ್ನೂ ಮಾಡಿಲ್ಲ, ಯಾವ ವೇದ ಪುರಾಣಗಳನ್ನೂ ಓದಿಲ್ಲ. ಆದ್ರೆ ಸತ್ಯದಿಂದ, ಧರ್ಮದಿಂದ, ಪ್ರಾಮಾಣಿಕತೆಯಿಂದ ನನ್ನ ಗಂಡನ್ನ, ಅತ್ತೆ ಮಾವನನ್ನ ಚೆನ್ನಾಗಿ ನೋಡ್ಕೊಂಡು ನನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೀನಿ. ಇದರ ಬಗ್ಗೆ ಇದಕ್ಕಿಂತ ಹೆಚ್ಚು ಏನಾದ್ರೂ ತಿಳ್ಕೊಳ್ಬೇಕಾದ್ರೆ ಹತ್ತಿರದ ಪಟ್ಟಣದಲ್ಲಿ ಧರ್ಮವ್ಯಾಧ ಅಂತ ಒಬ್ಬ ಇದ್ದಾನೆ, ಅವನನ್ನ ಹೋಗಿ ಭೇಟಿ ಮಾಡು ಅಂತ ಹೇಳ್ತಾಳೆ. ಹಾಗಾದ್ರೆ ಕೌಶಿಕ ಆ ಧರ್ಮವ್ಯಾಧನ ಹತ್ರ ಹೋಗ್ತಾನ? ಆ ಧರ್ಮವ್ಯಾಧ ಅಷ್ಟು ದೊಡ್ಡ ಋಷಿನ? ಖಂಡಿತ ಅಲ್ಲ. ಮಾಂಸ ಮಾರೋ ಅಂಗಡಿ ಇಟ್ಕೊಂಡಿರೋ ಒಬ್ಬ ಕಟುಕ. ಅವನು ಕೌಶಿಕಂಗೆ ಜ್ಞಾನ ಬೋಧಿಸ್ತಾನ? ಹೌದು. ಕೌಶಿಕ ಧರ್ಮವ್ಯಾಧನ ಹತ್ರ ಬಂದಾಗ ಧರ್ಮವ್ಯಾಧ ಕೌಶಿಕ ಸಿಟ್ಟಿನಿಂದ ಹಕ್ಕಿಯನ್ನ ಸುಟ್ಟಿದ್ದು, ಆ ಸಾಧ್ವಿ ಇವನ ಹತ್ರ ಕಳಿಸ್ಕೊಟ್ಟಿದ್ದು ಎಲ್ಲವನ್ನೂ ಹೇಳ್ತಾನೆ. ಆಗ ಕೌಶಿಕನಿಗೆ
ಮಾಂಸ ಮಾರೋ ಕಟುಕನಿಗೆ ಇಂಥ ಜ್ಞಾನ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ. ಆಗ ಧರ್ಮವ್ಯಾಧ ಕೌಶಿಕನನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿ ತಾನು ಪರಂಪರೆಯಿಂದ ಬಂದ ತನ್ನ ಕುಲಕಸುಬನ್ನ ಪ್ರಾಮಾಣಿಕತೆಯಿಂದ ಮಾಡ್ತಾ ಇರೋದು, ಮೋಸ ವಂಚನೆ ಮಾಡದೇ ಇರೋದು, ಸತ್ಯವನ್ನೇ ಹೇಳೋದು, ವಯಸ್ಸಾಗಿರುವ ತಂದೆ ತಾಯಿಯರ ಸೇವೆಯನ್ನ ಪ್ರೀತಿಯಿಂದ ಮಾಡೋದು, ಇದೇ ತನ್ನ ತಪಸ್ಸು. ಇದರಿಂದಾಗಿಯೇ ನನಗೆ ಇಂಥ ಜ್ಞಾನ ಬಂದಿದೆ ಅಂತ ಹೇಳ್ದ. ಈಗ ನಿಮಗೆ ಈ ಕಥೆಯ ತಿರುಳು ಏನು ಅಂತ ಅರ್ಥ ಆಗಿರ್ಬೇಕಲ್ಲ? ಗೊತ್ತಾಯ್ತು ಮೇಡಮ್. ನಾವು ಸತ್ಯವಾಗಿ ಬದುಕಬೇಕು, ಪ್ರಾಮಾಣಿಕವಾಗಿರಬೇಕು, ಕುಟುಂಬದಲ್ಲಿ ನಮ್ಮ ಜವಾಬ್ದಾರಿಗಳನ್ನ ನಿಷ್ಠೆಯಿಂದ ನಿರ್ವಹಿಸಬೇಕು. ಹೌದು, ಇದೇ ದೊಡ್ಡ ತಪಸ್ಸು. ಈ ತಪಸ್ಸನ್ನ ನೀವು ನಿಮ್ಮ ಮನೆಯಲ್ಲಿದ್ದೇ ಮಾಡಿದ್ರೆ ನೀವು ಪಡಿಬೇಕು ಅನ್ನೋ ಜ್ಞಾನವನ್ನ ಪಡಿತೀರಾ, ಆತ್ಮಶಕ್ತಿಯನ್ನ ಗಳಿಸ್ಕೊಳ್ತೀರಾ ಅಂತ ಮಹಾಭಾರತದ ಈ ಕಥೆ ತಿಳಿಸ್ಕೊಡುತ್ತೆ. ಅದಕ್ಕೆ ದಾಸರು ಸಂಸಾರವೆಂತೆಂಬ ಸೌಭಾಗ್ಯವಿರಲಿ ಅಂತ ಹಾಡಿದ್ದಾರೆ. ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೇಳಿ. ಈ ಕಲಿಯುಗದಲ್ಲಿ ಯಾವ ಗೃಹಸ್ಥಾಶ್ರಮಿ ಒಂದ್ ಸ್ವಲ್ಪ ಒಳ್ಳೆ ಕೆಲಸಗಳನ್ನ ಮಾಡಿದ್ರೂ ಕೂಡ ಒಬ್ಬ ಸನ್ಯಾಸಿಗಿಂತ ಹೆಚ್ಚು ಪುಣ್ಯ ಸಂಪಾದಿಸ್ತಾನಂತೆ. ನೀವುಗಳು ಸಂಸಾರವನ್ನ ಬಿಟ್ಟು ಕುಟುಂಬದವರನ್ನ ತಿರಸ್ಕರಿಸಿ ನಿಮ್ಮ ಜವಾಬ್ದಾರಿಯನ್ನೆಲ್ಲ ಮರೆತು ನಿಮ್ಮ ಆಸ್ತಿ ಪಾಸ್ತಿನೆಲ್ಲ ಈ ವಿಜ್ಞಾನಾನಂದ ಬಾಬಾನ ಪಾದಕ್ಕೆ ಬರೆದು ಬಿಟ್ರೆ ಮೋಕ್ಷ ಸಿಕ್ಕಿಬಿಡುತ್ತೆ ಅಂತ ಅಂದ್ಕೋಬೇಡಿ. ಯೋಚನೆ ಮಾಡಿ, ಬಾಬಾ ಹೇಳೋ ಮಾತೆಲ್ಲ ನಿಜ ಅಲ್ಲ. ತಂದೆಯ ಪ್ರೀತಿ ನಿಜ, ತಾಯಿಯ ವಾತ್ಸಲ್ಯ ನಿಜ, ಮಕ್ಕಳ ಅಕ್ಕರೆ ನಿಜ, ಸೋದರನ ಮಮಕಾರ ನಿಜ, ಸೋದರಿಯ ಬಾಂಧವ್ಯ ನಿಜ, ಸ್ನೇಹದ ಸೊಗಸು ನಿಜ. ಈ ನಿಜಗಳೇ ಜೀವನ. ಇರೋ ಒಂದು ಜೀವನದಲ್ಲಿ ಇದನ್ನೆಲ್ಲ ಶ್ರದ್ಧೆಯಿಂದ ಉತ್ಸಾಹದಿಂದ ಅನುಭವಿಸಬೇಕು. ಅದನ್ನು ಬಿಟ್ಟು ಈ ಜೀವನನೇ ಬಿಟ್ಟು ಓಡ್ ಹೋಗಿ ಇರೋ ಸತ್ಯನ ಮರೆತು ಕಾಣದ ದೇವರನ್ನ ಹುಡುಕೊಂಡು ಹೋಗೋದು ಮೂರ್ಖತನ. ದಯವಿಟ್ಟು ನಾನು ಹೇಳಿದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ. ಮೇಡಮ್ ಹೇಳ ಸರಿ, ಸುಮ್ಮನೆ ನಾವೇಳ ಮಾತು ಕೇಳಿ. ಮೇಡಮ್ ನಿಜ ಹೇಳಿದ್ದಾರೆ, ಇವಾಗೆಲ್ಲ ಏನು ಹೇಳೋದು ಬೇಡ. ಜಾಗ ಬಿಡಿ. ಇಲ್ಲಿ ಒಂದ್ ನಿಮಿಷ. ಪೊಲೀಸ್ ಅವ್ರಿಗೆ ಚಳ್ಳೆ ಹಣ್ಣು ತಿನ್ಸಿ ಓಡೋಗ್ತೀಯಾ? ನೀನೇನ ಲಾಂಗ್ ಲಕ್ಷ್ಮಣ ಅಂದ್ರೆ? ಸರ್, ಇವ್ ಸ್ನೇಹಿತ ಇನ್ನೊಬ್ಬ ಸೋಡಾ ಬಾಟ್ಲಿ ಸೋಮ ಅಂತ ಅವನು ತಪ್ಪಿಸ್ಕೊಂಡ್ಬಿಟ್ಟ ಸರ್. ಅವನು ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾನೆ? ಇವನಿಗೆ ಎರಡು ಬಿಟ್ರೆ ಅವನು ಪೂರ್ವ ಜನ್ಮದ ಅಡ್ರೆಸ್ಸು ಹೇಳ್ತಾನೆ. ಸರ್, ನನ್ನನ್ನು ಯಾಕೆ ಹಿಡ್ಕೊಂಬಂದಿದ್ರೆ ಸರ್? ನಾನೇನು ಮಾಡಿಲ್ಲ ಸರ್. ನಿಜ ಹೇಳು, ನೀವಿಬ್ರು ಸೇರಿ ತಾನೇ ಮುತ್ಕರ್ನ ಕೊಂದಿದ್ದು? ನಮ್ಮ ಅಪ್ಪನ ಹಳೆ ನಾವು ಕೊಂದಿಲ್ಲ ಸರ್. ನಮ್ಮನ್ನ ಬರಕ್ ಕೇಳ್ಬಿಟ್ಟು ನಾವು ಬರಕ್ ಮುಂಚೆ ನಾವು ಹುಡುಗಿನ ಕೊಂದ್ಬಿಟ್ಟದಳ ಸರ್. ಇಲ್ಲ ಸರ್, ಇಲ್ಲ. ಅದೇನಾಯ್ತು ಅಂತ ನಿಜ ಬೊಗಳು, ಇಲ್ಲಾಂದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಬೇಡಿ ಸರ್. ಈ ಹುಡುಗಿ ಕಾಗದ್ರ ಪತ್ರಕ್ಕೆ ಸೈನ್ ಹಾಕ್ಸು ಅಂತಂದು ನಮ್ ಕಡೆ ಕೊಟ್ಟಿದ್ದು ಸರ್. ಸೈನ್ ಹಾಕ್ಸನಂತಂದು ನಾನು ಸೋಡಾ ರಾತ್ರಿ ಹೊತ್ತ ಮನೆಗೆ ಹೋಗಿದ್ದು ಸರ್. ಲಾಗು ಏನೋ ಇಬ್ರು ದಿಮ್ಮನ ರಂಗ ಅಂತ ಮಲ್ಕೊಂಡ್ಬಿಟ್ಟವ್ರೆ. ಬಿಟ್ರೆ ಬಿಟ್ಬಿಡಕ್ಕಾಯ್ತದ? ಯೋ ರಾಮಚಂದ್ರಯ್ಯ, ಓ ಜಾನಕಮ್ಮ, ಎದ್ದೇಳ್ರಮ್ಮ, ಯಮದೂತರು ಬಂದಿದೀವಿ. ರಾಮಚಂದ್ರಯ್ಯ, ಜಾನಕಮ್ಮ,
ಕೈ ಕೊಟ್ಬಿಡ್ಲು ಕಂಡಲ್ಲಾಗು ಸೈನ್ ಹಾಕ್ಸಕ್ಕೆ ಅಂತ ನನ್ನ ಕೈಲಿ ಕಾಗದ ಕೊಟ್ಬಿಟ್ಟು ಅವಳೇ ಇಬ್ಬರನ್ನ ಮುಗಿಸ್ಬಿಟ್ಟವಳೆ. ಲಾಗು, ಈ ಕೊಲೆ ಕೇಸಲ್ಲಿ ಅವಳು ನಮ್ಮನ್ನು ಸಿಗಾಕ್ಸ್ಬೇಕು ಅಂತ ಎಲ್ಲ ಮಾಡವಳೆ. ನಾವಿಲ್ಲಿ ಇನ್ನೊಂದು ಸೆಕೆಂಡ್ ಇರೋದು ಬೇಡ, ನಡಿ ಹೊಂಟು ಬಿಡೋಣ. ಅಲ್ಲೋ, ಸೈನ್ ಮಾಡ್ದಕ್ಕೆ ಪೇಪರ್ನೆಲ್ಲ ಕೊಟ್ಟದಾಳಲ್ಲ, ಇವನ್ನೇನು ಮಾಡೋದು? ಏಯ್, ಅದನ್ನ ಮುಟ್ಟಿಬಿಡ, ಅದನ್ನ ಅಲ್ಲೇ ಬಿಸಾಕೋ. ಇರು ನಡಿಯೋ ಹೋಗೋಣ. ಹುಡುಗಿಗೂ ಅದನ್ನ ಗತಿ ಕಾಣಿಸಿಬಿಟ್ಟು ಹೋಗೋಣ. ಏಯ್, ಮೊದಲಿನಿಂದ ಎಸ್ಕೇಪ್ ಆಗೋಣ ಅಂತ ಅನ್ಕೊಂಡ್ರೆ ಸಿಕ್ಕಾಕೊಳ್ಳೋ ಮಾತಾಡ್ತೀಯಲ್ಲೋ. ನಡಿಯೋ, ಬಾಯಿ ಮುಚ್ಕೊಂಡು ನಡಿಯೋ. ಇಷ್ಟೇ ಸಹ ನಡೆದಿದ್ದು, ನಾವು ಕೊನೆ ಮಾಡಿಲ್ಲ ಸರ್. ಏಯ್, ಇಲ್ಲ ಅಂತ ಕತೆ ಕಟ್ಬಿಟ್ರೆ ನಾ ಸುಮ್ಮನೆ ಬಿಟ್ಬಿಡ್ತೀನಾ? ರಕ್ತಪಾತನೂ ಇಲ್ಲದೆ ಉಸಿರುಗಟ್ಸಿ ವಯಸ್ಸಾದವ್ರನ್ನ ಸಾಯಿಸಿದಿರಲ್ಲೋ. ದಿಟ್ಟವಾಗಿ ಹೇಳ್ತೀವಿ ಸರ್, ನಾವು ಕೊಲೆ ಮಾಡಿಲ್ಲ ಸರ್. ಈ ಹುಡುಗಿನ ಅವ್ರನ್ನ ಕೊಲೆ ಮಾಡಿರೋದು. ನಾನು ಆ ಹುಡುಗಿ ಡೀಲ್ಗೆ ಒಪ್ಕೊಂಡಿದ್ದೆ ನಾನು ದಿಟ್ಟಾನೆ ಸರ್, ಆದ್ರೆ ನಾವು ಅವ್ರನ್ನ ಕೊಂದಿಲ್ಲ ಸರ್. ನೀವು ಅವ್ರನ್ನ ಸಾಯಿಸ್ಲಿಲ್ಲ, ಇವರು ಕೊಲೆ ಮಾಡಿಲ್ಲ. ಹಾಗಾದ್ರೆ ಅವ್ರು ಸಾವಾಗಿದ್ದಾದ್ರೂ ಹೇಗೆ? ಏಯ್, ನಿಜ ಹೇಳ್ತಾ ಇಲ್ಲ? ಸರ್, ರಿಪೋರ್ಟ್ ಬಂದಿದೆ. ಪರಮೇಶ್, ಏನು ಒಳಗಾಕ್ರಿ. ಬನ್ನಿ ಬನ್ನಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಪ್ರಶ್ನೆಯನ್ನು ಇಟ್ಕೊಂಡು ಬಂದಿರೋ ಹಾಗಿದೆ. ಅದಕ್ಕೆ ನನ್ನಿಂದ ಉತ್ತರವನ್ನು ಬಯಸ್ತಾ ಇದ್ದೀರಾ? ಖಂಡಿತವಾಗೂ ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಕೂತ್ಕೊಳ್ಳಿ. ನಮ್ಮಲ್ಲಿ ಯಾವ ಪ್ರಶ್ನೆನೂ ಇಲ್ಲ ಬಾಬಾ. ತಾವು ಹೇಳಿದಾಗೆ ನಾವೆಲ್ಲ ಸಂಸಾರ ಬಂಧನವನ್ನು ಬಿಟ್ಟು ತಮ್ಮ ಸನ್ನಿಧಾನದಲ್ಲಿ, ತಮ್ಮ ಮಾರ್ಗದರ್ಶನದಲ್ಲಿ ಮೋಕ್ಷವನ್ನು ಪಡಿಬೇಕು, ಬ್ರಹ್ಮಜ್ಞಾನವನ್ನು ಪಡಿಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ಬಾಬಾ, ಅದಕ್ಕೋಸ್ಕರ ನಮ್ಮ ಕುಟುಂಬವನ್ನು ತ್ಯಜಿಸೋದಾಗ್ಲಿ, ನಮ್ಮ ಸಂಸಾರದಿಂದ ದೂರ ಹೋಗೋದಾಗ್ಲಿ ಅಗತ್ಯವಿಲ್ಲ ಅನ್ಸುತ್ತೆ ಬಾಬಾಜಿ. ನಿಮ್ಮ ಮನಸ್ಸಿನಲ್ಲಿ ಯಾರೋ ಇಲ್ಲದ ವಿಚಾರಗಳನ್ನು ಹೇಳಿ ಗೊಂದಲವನ್ನುಂಟು ಮಾಡಿದ್ದಾರೆ. ಇಲ್ಲ ಬಾಬಾ, ಅವರು ಆಡಿದ ಮಾತಿನಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಆಮೇಲೆ ಅದು ಅವರ ಮಾತೂ ಆಗಿರಲಿಲ್ಲ. ನಮ್ಮ ಪ್ರಾಚೀನ ಪರಂಪರೆಯ ವಿಚಾರವನ್ನೇ ಅವರು ಹೇಳಿದ್ದು. ಹೌದು ಬಾಬಾ, ಅವರು ಹೇಳಿದ ಮಹಾಭಾರತದಲ್ಲಿನ ಕಥೆನ ಕೇಳಿದ ಮೇಲೆ ನಾವು ಮೋಕ್ಷ, ಬ್ರಹ್ಮಜ್ಞಾನ ಅಂತ ಸಂಸಾರ ಬಿಟ್ಟು, ಕೆಲಸ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ನಮ್ಗನ್ನಿಸ್ತಾ ಇದೆ. ಆದರೆ ನೀವು ಸಂಸಾರಸ್ಥರಾಗಿ ನೆಮ್ಮದಿಯನ್ನ ಕಳ್ಕೊಂಡು ಇಲ್ಲಿ ಬಂದ್ರಿ ಅನ್ನೋದನ್ನ ನೀವು ಮರಿಬೇಡಿ. ಅದರಲ್ಲಿ ನಮ್ಮ ತಪ್ಪು ಇದೆ ಬಾಬಾ. ನಮ್ಮ ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಿಸ್ತಾ ಇರಲಿಲ್ಲ. ಅದರಿಂದ ನಮ್ಮ ಮನೆಯಲ್ಲಿ ಜಗಳಗಳಾಗ್ತಾ ಇದ್ವು, ಸುಳ್ಳು ಹೇಳ್ತಾ ಇದ್ವಿ. ಹೌದು, ಅದೆಲ್ಲ ಇಟ್ಕೊಂಡು ಇಲ್ಲಿದ್ರೂ ಕೂಡ ನಮ್ಗೆ ಯಾವ ಜ್ಞಾನನೂ ಸಿಗೋಲ್ಲ, ಮೋಕ್ಷನೂ ಸಿಗೋಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಹೌದು ಬಾಬಾ, ನಾವು ನಮ್ಮ ಕುಟುಂಬದವ್ರ ಜೊತೆ ಪ್ರೀತಿಯಿಂದ ಇದ್ದು ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯಗಳನ್ನ ನಿರ್ವಹಿಸಿ ಸಂಸಾರಸ್ಥರಾಗೆ ದೇವರನ್ನು ಕಾಣಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀವಿ. ಬಾಬಾ, ದಯವಿಟ್ಟು ನಮ್ಮನ್ನೆಲ್ಲ ಕಳಿಸ್ಕೊಡಿ. ಬನ್ನಿ ಹೋಗೋಣ. ಇಲ್ಲಿ ಭಕ್ತರೇ, ಇಲ್ಲಿ ದಯವಿಟ್ಟು ನಾವು ಹೇಳೋ ಮಾತು ಕೇಳಿ. ಇಲ್ಲಿ ಭಕ್ತರೇ, ಬಿಡಿ ನಮ್ಮನ್ನ. ನಾವು ಹೇಳೋ ಮಾತು ಕೇಳಿ. ಬಿಡಿ, ಇಲ್ಲಿ ದಯವಿಟ್ಟು ಇಲ್ಲಿ. ಇಲ್ಲಿ ಭಕ್ತರೇ, ಇಲ್ಲಿ. ಇಲ್ಲಿ ದಯವಿಟ್ಟು. ಜಾನಕಿ ಮತ್ತು ರಾಮಚಂದ್ರಯ್ಯ ಅವ್ರನ್ನ ಅನಗ ಸಚಿನ್ ಕೊಂದಿಲ್ಲ, ಆ ಲಕ್ಷ್ಮಣ ಸೋಮನು ಕೊಲೆ ಮಾಡಿಲ್ಲ.
ಅವರಿಬ್ರು ಸತ್ತಿರೋದು ಸಹಜವಾದ ಸಾವಿನಿಂದ. ಫೋರೆನ್ಸಿಕ್ ರಿಪೋರ್ಟ್ ಹೇಳುತ್ತೆ ಅವರಿಬ್ಬರ ಮೇಲೆ ಒಂದು ಸಣ್ಣ ಹಲ್ಲೆ ಕೂಡ ನಡೆದಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ನಾನು ಅಂದ್ಕೊಂಡ ಹಾಗೆ ಅವರಿಬ್ಬರನ್ನ ಉಸಿರುಗಟ್ಟಿಸಿ ಕೂಡ ಕೊಲೆ ಮಾಡಿಲ್ಲ. ಅವರಿಬ್ರು ಸತ್ತಿರೋದು ಸಹಜವಾದ ಸಾವಿನಿಂದ. ಅಂದರೆ ಇಬ್ಬರದು ಇಚ್ಛಾ ಮರಣವೇ? ಆಧ್ಯಾತ್ಮಿಕವಾಗಿ ನನಗೆ ಗೊತ್ತಿಲ್ಲ, ಆದರೆ ಸೈಂಟಿಫಿಕ್ ಆಗಿ ಇಟ್ಸ್ ಅ ನ್ಯಾಚುರಲ್ ಡೆತ್. ಸರ್, ಇವಾಗ ಇಟ್ಕೊಂಡು ಬಂದಿದ್ದೀವಲ್ಲ ಲಕ್ಷ್ಮಣ ಅಂತ, ಅವನ ಹತ್ರ ಈ ಕವರ್ ಸಿಕ್ತು ಸರ್. ಅದರಲ್ಲಿ ಏನಿದೆ ನೋಡಿ ಸರ್. ಲೆಟರ್ ಇದೆ ಸರ್. ಆ ಲೆಟರ್ನ ಓದಿ. ರಾಮಚಂದ್ರಯ್ಯ ಆದ ನಾನು ನನ್ನ ಸ್ವಯಾರ್ಜಿತವಾದ ಕೆಳಗೆ ನಮೂದಿಸಿರುವ ಆಸ್ತಿ ಮತ್ತು ಹಣವನ್ನು 2 ಸಮಭಾಗಗಳಾಗಿ ವಿಂಗಡಿಸಲು ಬಯಸುತ್ತೇನೆ. ಒಂದು ಭಾಗವನ್ನು ನಮ್ಮಂತ ದಿಕ್ಕಿಲ್ಲದ ವಯೋವೃದ್ಧರನ್ನು ಪೋಷಿಸುತ್ತಿರುವ ಸಂಧ್ಯೋದಯ ವೃದ್ಧಾಶ್ರಮಕ್ಕೆ ಕೊಡಲು ಇಚ್ಛಿಸುತ್ತಿದ್ದೇನೆ. ಹಾಗೂ ಇನ್ನುಳಿದರ್ಧ ಭಾಗವನ್ನು ಕೊನೆಗಾಲದಲ್ಲಿ ಹೆತ್ತವರನ್ನು ಪೋಷಿಸಲು ವಿಫಲನಾದ ನನ್ನ ಮಗನಿಗೆ ಕೊಡಬಾರದೆಂದು ತೀರ್ಮಾನಿಸಿ, ಯಾವುದೇ ಸಂಬಂಧವಿಲ್ಲದಿದ್ದರೂ ನಮ್ಮ ಬಗ್ಗೆ ಕರುಣೆ ಕಕುಲಾತಿ ಇರಿಸಿ ನಮ್ಮ ಮನೆಗೆ ಬಂದಿದ್ದು ನಮ್ಮನ್ನು ಹೆತ್ತವರಿಗಿಂತ ಮಿಗಿಲಾಗಿ ನೋಡಿಕೊಂಡ ಅನಘ ಮತ್ತು ಸಚಿನ್ ಎಂಬ ಯುವಚೇತನಗಳಿಗೆ ಕೊಡಲು ಇಚ್ಛಿಸುತ್ತಿದ್ದೇನೆ. ಬಹುಶಃ ಇನ್ನೂ ಹೆಚ್ಚು ಸಮಯ ನಾವು ಬದುಕಿರಬಲ್ಲೆವು ಎಂಬ ನಂಬಿಕೆ ನನಗಿಲ್ಲ. ನಮ್ಮ ಸಾವು ಸಂಭವಿಸಿದಾಗ ನಮ್ಮ ಅಂತ್ಯಕ್ರಿಯೆಗೆ ಬೇಕಾದ ಹಣವನ್ನು ನಮ್ಮ ಬ್ಯಾಂಕ್ ಖಾತೆಯಿಂದ ಪಡೆದುಕೊಳ್ಳುವುದು, ಅದಕ್ಕೆ ಬೇಕಾದ ಚೆಕ್ಕನ್ನು ದಿನಾಂಕ ಬರೆಯದೆ ಸಹಿ ಹಾಕಿ ಇರಿಸಿದ್ದೇನೆ. ನಮ್ಮ ಸಾವನ್ನು ನನ್ನ ಮಗನಿಗೆ ತಿಳಿಸುವ ಅವಶ್ಯಕತೆ ಇಲ್ಲ. ಅನಘ ಸಚಿನ್ ಬಯಸಿದರೆ ನಮ್ಮ ಅಂತ್ಯಕ್ರಿಯೆಯನ್ನು ನೆರವೇರಿಸಬಹುದು. ಎಲ್ಲರಿಗೂ ಒಳಿತಾಗಲಿ. ನಮಸ್ಕಾರ. ರಾಮಚಂದ್ರಯ್ಯ. ಇವರು ಅವರ ಸೇವೆ ಮಾಡಿದ್ರು ನಿಜ, ಆದರೆ ಆ ಸೇವೆ ಹಿಂದೆ ಇದ್ದಿದ್ದು ದುರುದ್ದೇಶ. ಅವ್ರ ತಲೆ ಒಡೆದಾದ್ರೂ ಆಸ್ತಿ ಹೊಡ್ಕೊಬೇಕು ಅನ್ನೋ ದುರಾಸೆ. ಮಗ ಕೊಡದೇ ಇರೋ ಪ್ರೀತಿ ಈ ಇಬ್ಬರು ಮಕ್ಕಳಿಂದ ಸಿಕ್ತು ಅಂತ ಅರ್ಧ ಆಸ್ತಿನೇ ಇವ್ರ ಹೆಸರಿಗೆ ಬರೆದ್ಬಿಟ್ಟಿದ್ದಾರೆ. ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಇವರು ಅವರನ್ನು ನೋಡ್ಕೊಂಡಿದ್ದಿದ್ರೆ ತಂದೆ ತಾಯಿಗಳ ಪ್ರೀತಿ ಇವರಿಗೆ ಸಿಗ್ತಿತ್ತು. ಅವರಿಗೂ ವೃದ್ಧಾಪ್ಯದಲ್ಲಿ ನಮ್ಮನ್ನು ನೋಡಿಕೊಳ್ಳೋಕೆ ಯಾರೋ ಇದ್ದಾರೆ ಅನ್ನೋ ಧೈರ್ಯ. ಆದರೆ ಇವರು ಅವರ ವಿಶ್ವಾಸಕ್ಕೆ ದ್ರೋಹ ಮಾಡಿದರು. ಆ ದ್ರೋಹ ಮಾಡದೇ ಇದ್ದಿದ್ರೆ ಇವರಿಬ್ಬರು ಇವತ್ತು ಈ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗ್ತಿರ್ಲಿಲ್ಲ. ಮಾವ, ಇವತ್ತಿಗೆ ನನ್ನ ಎಲ್ಲ ದುರಸ್ತಿಗಳು ಸತ್ತು ಸುಣ್ಣ ಆಗೋದ್ವು. ಅವರು ಅರ್ಧ ಆಸ್ತಿ ನಮ್ಮ ಹೆಸರಿಗೆ ಬರ್ದಿದ್ದಾರೆ. ಆದ್ರೆ ಈಗ ನಾನು ಹೇಳ್ತಿದ್ದೀನಿ, ನಂಗೆ ಆಸ್ತಿ ಬೇಡ ಮಾವ, ಬೇಡ. ನನಗೂ ಬೇಡ ಸರ್. ನಮಗ್ ಬಂದಿರೋ ಆಸ್ತಿನ ಅದೇ ಆಶ್ರಮಕ್ಕೆ ಬರ್ದು ಕೊಟ್ಬಿಡ್ತೀನಿ. ನಾನು ಬದಲಾಗಿದ್ದೀನಿ ಮಾವ, ನಾನು ಬದಲಾಗಿದ್ದೀನಿ. ಜೀವನದ ಸತ್ಯನ, ಪ್ರೀತಿಲಿರೋ ಸತ್ವನ ಅರ್ಥಕೊಂಡಿದ್ದೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ಕೊಳ್ತೀನಿ. ನಾನು ಅನಘ ಜೊತೆ ಇದ್ದೆ ಸರ್. ನಾನು ಆ ಆಸ್ತಿನ ಸಂಪೂರ್ಣವಾಗಿ ಬರ್ಕೊಡಕ್ ಸಿದ್ಧ ಇದ್ದೇನೆ ಸರ್. ಮಾವ, ನಾನು ಯಾವತ್ತೂ ನಿಮ್ಮನ್ನ ದ್ವೇಷಿಸ್ತಾ ಇದ್ದೆ, ನಿಮ್ಮನ್ನ ಹಂಗಿಸ್ತಾ ಇದ್ದೆ.
ಮುದುಕ ಅಂತ ಹೀಗಳಿತಾ ಇದ್ದೆ. ಆದ್ರೆ ನೀವು ಸ್ಟೇಷನ್ಗೆ ಬಂದು ನಾವು ಕೊಲೆ ಮಾಡಿಲ್ಲ ಅಂತ ಹೇಳಿದಾಗ ನನಗೆ ಈಟಿ ತಗೊಂಡು ಚುಚ್ಚಿದಾಗಾಯ್ತು ಮಾವ. ಮಾವ, ನಮ್ಮನ್ನು ಕ್ಷಮಿಸ್ಬಿಡಿ ಮಾವ, ನಮ್ಮನ್ನು ಕ್ಷಮಿಸ್ಬಿಡಿ. ಇನ್ಸ್ಪೆಕ್ಟರ್, ಇವರು ಇಷ್ಟರ ಮಟ್ಟಿಗಾದರೂ ಬದಲಾಗಿದ್ದಾರೆ ಅಂತ ಸಮಾಧಾನ ಪಡ್ಕೋಬೇಕೇನೋ. ಆದರೆ ದುರುದ್ದೇಶ ಇಟ್ಕೊಂಡು ಆ ಮುದುಕರಿಗೆ ಹೆದರಿಸಿ ಬೆದರಿಸಿ ಅವರ ನೆಮ್ಮದಿಗೆ ಭಂಗ ತಂದಿದ್ದ ತಪ್ಪಿಗೆ ನ್ಯಾಯಾಲಯ ಏನು ಶಿಕ್ಷೆ ಕೊಡುತ್ತೋ ಅದನ್ನು ಅನುಭವಿಸಿ ಬಂದ ಮೇಲಾದರೂ ನಿಯತ್ತಾಗಿ ಬದುಕಿ ಬಾಳಿದರೆ ನನಗೂ ಸಂತೋಷ. ವಿಚಾರಣೆ ನಡೆಸಿ ನ್ಯಾಯಾಲಯ ತೀರ್ಪು ಪ್ರಕಟ ಮಾಡುವವರೆಗೆ ಇವರಿಬ್ಬರಿಗೆ ಜಾಮೀನಿನ ವ್ಯವಸ್ಥೆ ನಾನು ಮಾಡ್ತೀನಿ.